ನಮಸ್ಕಾರ. ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಮುಂಬರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ನೇಮಕಾತಿ 2025ರ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲ ಪ್ರಮುಖ ಅಂಶಗಳನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಸರ್ಕಾರದಿಂದ ಒಂದು ದೊಡ್ಡ ಘೋಷಣೆ ಆಗಿದೆ. ರಾಜ್ಯಾದ್ಯಂತ ಖಾಲಿ ಇರುವ ಬರೋಬ್ಬರಿ 9,944 ಪಿಡಿಒ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಸರ್ಕಾರ ಮುಂದಾಗಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಸಂಖ್ಯೆಯ ನೇಮಕಾತಿ. ಆದ್ರೆ ಈ 994 ಹುದ್ದೆಗಳು ಅಂದ್ರೆ ಬರೀ ಒಂದು ನಂಬರ್ ಅಷ್ಟೇನಾ? ಖಂಡಿತ ಇಲ್ಲ. ಕರ್ನಾಟಕದ ಹಳ್ಳಿಗಳ ಅಭಿವೃದ್ಧಿಗೆ ಇದರ ನಿಜವಾದ ಅರ್ಥವೇನು ಮತ್ತು ಈ ಹುದ್ದೆಗೆ ಸೇರ್ಬೇಕು ಅಂತ ಕನಸು ಕಾಣ್ತಾ ಇರೋರ್ಗೆ ಇದು ಯಾಕೆ ಇಷ್ಟು ಮುಖ್ಯ ಆಗತ್ತೆ? ಸರಿ, ಹಾಗಿದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂದ್ರೆ, ಪಿಡಿಒ ಹುದ್ದೆ ಅಂದ್ರೆ ಏನು, ಅದರ ಜವಾಬ್ದಾರಿಗಳೇನು, ಯಾರೆಲ್ಲ ಅಪ್ಲೈ ಮಾಡಬಹುದು, ಸಿಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ, ಎಲ್ಲೆಲ್ಲಿ ಜಾಬ್ಸ್ ಖಾಲಿ ಇದೆ ಮತ್ತು ಕೊನೆಗೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಮೊದಲನೇದಾಗಿ, ಪಿಡಿಒ ಹುದ್ದೆ ಅನ್ನೋದು ಕೇವಲ ಒಂದು ಸರ್ಕಾರಿ ಕೆಲ್ಸನಾ? ಖಂಡಿತವಾಗಿಯೂ ಅಲ್ಲ. ಅದಕ್ಕಿಂತ ತುಂಬಾನೇ ದೊಡ್ಡದು. ಹಾಗಿದ್ರೆ ಯಾರು ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಪಿಡಿಒ? ಸಿಂಪಲ್ ಆಗಿ ಹೇಳೋದಾದ್ರೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಹಳ್ಳಿಯ ಅಭಿವೃದ್ಧಿ ಮತ್ತು ಆಡಳಿತದ ಸಂಪೂರ್ಣ ಜವಾಬ್ದಾರಿ ಹೊತ್ತಿರೋ ಪ್ರಮುಖ ವ್ಯಕ್ತಿ. ಇವರನ್ನ ಗ್ರಾಮೀಣಾಭಿವೃದ್ಧಿಯ ಬೆನ್ನೆಲುಬು ಅಂತಾನೂ ಕರಿಬಹುದು. ಇವರ ಮುಖ್ಯ ಕೆಲಸಗಳನ್ನ ನೋಡೋದಾದ್ರೆ 2 ಭಾಗ ಮಾಡ್ಬೋದು. ಒಂದು, ಗ್ರಾಮ ಪಂಚಾಯತ್ನ ದಿನನಿತ್ಯದ ಆಡಳಿತವನ್ನ ನೋಡ್ಕೊಳ್ಳೋದು. ಇನ್ನೊಂದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತರುವ ಯೋಜನೆಗಳನ್ನ ಜನರಿಗೆ ತಲುಪಿಸೋದು. ಅಂದ್ರೆ ಸರ್ಕಾರದ ಯೋಜನೆಗಳನ್ನ ತಳಮಟ್ಟದಲ್ಲಿ ಸಕ್ಸಸ್ ಮಾಡೋಕೆ ಇವರ ಕೈಲಿರುತ್ತೆ. ಓಕೆ, ಇಷ್ಟು ದೊಡ್ಡ ಜವಾಬ್ದಾರಿ ಇರೋ ಹುದ್ದೆಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆ ಬೇಕು? ಬನ್ನಿ ಈಗ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ವಿದ್ಯಾರ್ಹತೆ. ಇದು ತುಂಬಾ ಸಿಂಪಲ್. ಯಾವುದೇ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿ ಆಗಿದ್ರೆ ಸಾಕು. ನೀವು BA ಮಾಡಿರಬಹುದು, ಬಿಕಾಂ ಅಥವಾ BSc ಯಾವುದಾದ್ರೂ ಸರಿ. ಎನಿ ಡಿಗ್ರಿ ಅನ್ನೋದು ಇಲ್ಲಿ ಪ್ಲಸ್ ಪಾಯಿಂಟ್. ಇದು ತುಂಬಾ ಇಂಪಾರ್ಟೆಂಟ್. ಕನ್ನಡ ಭಾಷೆ ಖಂಡಿತವಾಗಿಯೂ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಕನ್ನಡ ಭಾಷಾ ಪರೀಕ್ಷೆಯನ್ನ ಪಾಸ್ ಮಾಡಿರ್ಲೇಬೇಕು. ಯಾಕಂದ್ರೆ ರಾಜ್ಯದ ಜನ ಜೊತೆ ನೇರವಾಗಿ ಕೆಲ್ಸ ಮಾಡಕ್ಕೆ ನಮ್ಮ ಭಾಷೆ ಚೆನ್ನಾಗಿ ಗೊತ್ತಿರೋದು ಅನಿವಾರ್ಯ ಅಲ್ವಾ? ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 18ರಿಂದ 35 ವರ್ಷದ ವಯೋಮಿತಿ ಇದೆ. ಅದೇ ರೀತಿ SC, ST ಮತ್ತೆ OBC ಅಭ್ಯರ್ಥಿಗಳಿಗೆ ಸರ್ಕಾರದ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಸರಿ, ಅರ್ಹತೆಗಳೆಲ್ಲ ಇದೆ ಅಂದ್ಕೊಳ್ಳೋಣ. ಹಾಗಿದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಈ ಹುದ್ದೆ ಸಿಗೋಕೆ ಯಾವೆಲ್ಲ ಹಂತಗಳನ್ನ ದಾಟಬೇಕು ನೋಡೋಣ ಬನ್ನಿ. ನೋಡಿ, ಪಿಡಿಒ ಸೆಲೆಕ್ಷನ್ ಪ್ರಾಸೆಸ್ ಮುಖ್ಯವಾಗಿ 3 ಸ್ಟೇಜ್ಗಳಲ್ಲಿ ನಡೆಯುತ್ತೆ. ಮೊದಲನೇದು ಒಂದು ಲಿಖಿತ ಪರೀಕ್ಷೆ. ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅದರಲ್ಲಿ ಪಾಸಾದ್ರೆ 2ನೇ ಹಂತ ಕನ್ನಡ ಭಾಷಾ ಪರೀಕ್ಷೆ. ಇವೆರಡನ್ನೂ ಕ್ಲಿಯರ್ ಮಾಡಿದ್ಮೇಲೆ ಕೊನೆಯದಾಗಿ ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೆಯುತ್ತೆ. ಹಾಗಿದ್ರೆ ಆ ಲಿಖಿತ ಪರೀಕ್ಷೆಯಲ್ಲಿ ಏನೆಲ್ಲ ಕೇಳ್ತಾರೆ? ಗಮನ ಇಟ್ಕೇಳಿ. ಜನರಲ್ ನಾಲೆಜು, ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಇದು ತುಂಬಾನೇ ಮುಖ್ಯವಾದ ಟಾಪಿಕ್. ಇದರ ಜೊತೆಗೆ ನಮ್ಮ ಸಂವಿಧಾನ, ಪರಿಸರ, ಕೃಷಿ, ಸಮಾಜಶಾಸ್ತ್ರ ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಪ್ರಶ್ನೆಗಳು ಇರುತ್ತೆ. ಸೊ ತಯಾರಿ ನಡೆಸುವಾಗ ಈ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಈಗ ಎಲ್ಲರಿಗೂ ಕುತೂಹಲ ಇರೋ ಪ್ರಶ್ನೆ, ಈ 194 ಹುದ್ದೆಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಖಾಲಿ ಇವೆ ಅಂತ ನೋಡೋಣ. ಅತಿ ಹೆಚ್ಚು ವೇಕೆನ್ಸಿ ಇರೋ ಟಾಪ್ ಜಿಲ್ಲೆಗಳ ಲಿಸ್ಟ್ ನೋಡೋಣ. ನೋಡಿ, ಉತ್ತರ ಕನ್ನಡದಲ್ಲಿ 75, ದಾವಣಗೆರೆಯಲ್ಲಿ 72, ಕಲಬುರಗಿಯಲ್ಲಿ 68 ಮತ್ತೆ ಬೆಂಗಳೂರು ನಗರದಲ್ಲಿ 67 ಹುದ್ದೆಗಳು ಖಾಲಿ ಇವೆ. ಇವೆಲ್ಲ ಹೆಚ್ಚು ಅವಕಾಶಗಳಿರೋ ಜಿಲ್ಲೆಗಳು. ಈ ಲಿಸ್ಟ್ ಇಲ್ಲೇ ಮುಗಿಯಲ್ಲ. ತುಮಕೂರು, ಹಾಸನ, ವಿಜಯನಗರ, ರಾಯಚೂರು ಹೀಗೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿವೆ. ಅಂದ್ರೆ ರಾಜ್ಯದ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಈ ನೇಮಕಾತಿ ನಡೀತಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜ್ಯದ 28 ಜಿಲ್ಲೆಗಳಲ್ಲಿ ಸೇರಿ ಒಟ್ಟು 994 ಹುದ್ದೆಗಳು. ಇದು ನಿಜಕ್ಕೂ ಒಂದು ದೊಡ್ಡ ಅವಕಾಶ. ಈ ನೇಮಕಾತಿಯ ಸ್ಕೇಲ್ ಎಷ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ, ಇಷ್ಟೆಲ್ಲ ಮಾಹಿತಿ ಗೊತ್ತಾದ್ಮೇಲೆ ಮುಂದೇನು? ತಯಾರಿ ಶುರು ಮಾಡೋದು ಹೇಗೆ? ಅರ್ಜಿ ಹಾಕೋದು ಹೇಗೆ? ನೋಡಿ, ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್. ಅಪ್ಲಿಕೇಶನ್ ಯಾವಾಗ ಶುರುವಾಗತ್ತೆ, ಲಾಸ್ಟ್ ಡೇಟ್ ಯಾವಾಗ, ಎಕ್ಸಾಮ್ ಯಾವಾಗ? ಈ ಎಲ್ಲ ಅಧಿಕೃತ ಮಾಹಿತಿಗಾಗಿ ಬೇರೆ ಯಾವ ಮೂಲಗಳನ್ನು ನಂಬಬೇಡಿ. ಕೇವಲ 2 ಸರ್ಕಾರಿ ವೆಬ್ಸೈಟ್ಗಳನ್ನು ಮಾತ್ರ ಚೆಕ್ ಮಾಡ್ತಾ ಇರಿ. ಒಂದು kpsc.kr.nic.in, ಇನ್ನೊಂದು
rdpr.karnataka.gov.in ಈ ಹೆಸರುಗಳನ್ನ ನೋಟ್ ಮಾಡಿಟ್ಕೊಳ್ಳಿ. ಕೊನೆಯದಾಗಿ ಈ ಹುದ್ದೆ ಅಂದ್ರೆ ಬರೀ ಸಂಬಳ ಬರುವ ಒಂದು ಕೆಲಸ ಅಷ್ಟೇ ಅಲ್ಲ. ಇದು ಗ್ರಾಮೀಣ ಕರ್ನಾಟಕದ ಜೊತೆ ನೇರವಾಗಿ ಬೆರೆತು ಅಲ್ಲಿನ ಜನರ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರುವಂತಹ ಅವಕಾಶ. ಹಾಗಿದ್ರೆ ಸಾರ್ವಜನಿಕ ಸೇವೆಯ ಒಂದು ಮಹತ್ವದ ಪಯಣಕ್ಕೆ ಇದು ನಾಂದಿಯಾಗಬಹುದಾ? ಯೋಚಿಸಿ. ಈ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವವರು ನರೇನ್ ಅಕಾಡೆಮಿ ಆಪ್ ಗೂಗಲ್ ಪ್ಲೇಸ್ಟೋರ್ ಮೂಲಕ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಮನೆಯಿಂದಲೇ ಅಧ್ಯಯನ ಮಾಡಿ. ಕೋರ್ಸ್ ಹೆಸರು ಸಿಎಸ್ಇ ಫೌಂಡೇಶನ್ ಕೋರ್ಸ್. ನಮ್ಮ ಅಕಾಡೆಮಿ ಸಾಮಾಜಿಕ ಸಂಘಟನೆಯಾದ ಪ್ರಯುಕ್ತ ಕಡಿಮೆ ವೆಚ್ಚದಲ್ಲಿ ತರಬೇತಿ ಕೊಡಲಾಗುತ್ತದೆ.